ಕೇಳಿದೆ. ಈ ಜೀವನ ಒಂದು ವಿಜ್ಞಾನ, ಇದು ಗೊತ್ತಾ ನಿನಗೆ? ಜೀವನ ಒಂದು ವಿಜ್ಞಾನ. ಇದರಲ್ಲಿ ಹುಡುಕಾಟ, ಹೊಸ ಹೊಸ ಸಂಶೋಧನೆಗಳು, ಹೊಸ ಹೊಸ ಅರ್ಜನೆಗಳು, ಹೊಸ ಆನಂದಗಳು ತುಂಬಿದವೆ ಈ ಜೀವನದಲ್ಲಿ. ಈ ವಿಜ್ಞಾನದ ಒಳಗೆ ಈ ಜೀವನದಲ್ಲಿ ನಮ್ಮನ್ನು ನಾವು ಹೆಚ್ಚು ಹಾನಿಗಳಿಗೆ ಒಳಗಾಗದೆ ನಮ್ಮನ್ನು ಸಂಯಮಿತಗೊಳಿಸೋದು ಹೇಗೆ, ಹೆಚ್ಚು ದುಃಖಕ್ಕೆ ಕಾರಣ ಆಗದ ಹಾಗೆ ಹೇಗೆ ಬದುಕಬೇಕು ಅನ್ನೋದೇ ಆ ವಿಜ್ಞಾನ. ಜೀವನ ಒಂದು ವಿಜ್ಞಾನ. ಅದರಲ್ಲಿ ನಾವು ಲಾಭ ನಷ್ಟಗಳನ್ನು ಹುಡುಕ್ತಾ ಲಾಭವನ್ನು ಪಡೆಯೋದು ಸಂಯಮದಲ್ಲಿ ಇಟ್ಕೊಂಡು ನಮ್ಮನ್ನು ಹೇಗೆ ಅನ್ನೋದೇ ವಿಜ್ಞಾನ. ಒಟ್ಟಿನಲ್ಲಿ ಜೀವನ ಒಂದು ವಿಜ್ಞಾನ. ಇದ್ರ ಒಳಗೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿಯೋಣ. ಪ್ರತಿಯೊಬ್ಬ ಜೀವನದಲ್ಲೂ ಒಂದು ಲಕ್ಷ್ಯವಿದೆ, ಗುರಿ ಇದೆ. ನಾವೆಷ್ಟು ಜನ ಇಲ್ಲಿದ್ದೀವೋ ಅಷ್ಟು ಜನರಿಗೂ ಅವ್ರವ್ರದ್ದೇ ಆಗಿರುವಂಥ ತರತರಾವರಿ ಗುರಿಗಳಿದ್ದಾವೆ. ಅದರಲ್ಲಿ ಯಾವ ವ್ಯಕ್ತಿ ಎಲ್ಲಿ ಯಾವ ಥರದ ಗುಣಗಳಿದಾವೋ ಆ ಥರದ ಗುರಿ. ಯಾವ ವ್ಯಕ್ತಿಯಲ್ಲಿ ಯಾವ ಗುಣಗಳು ಹೆಚ್ಚಿದಾವೋ ಆ ತರಹದ ಗುರಿ ಅವನದಾಗಿರುತ್ತೆ. ಅದಕ್ಕೆ ನಮ್ಮ ಗುಣಗಳನ್ನು ಆಧರಿಸಿದೆ ನಮ್ಮ ಜೀವನ. ಹೇಗೆ ಅಂದರೆ, ತೆಂಗಿನಕಾಯಿ ಭೂಮಿ ಒಳಗಿಟ್ಟರೆ ತೆಂಗಿನ ಮರ ಬರುತ್ತೆ. ಎಲ್ಲನ ಮಾವಿನ ಮರ ನೋಡಿದ್ದೀರಾ? ಹಾಗೆ ತೆಂಗಿನ ಮರದ ಸಾರ ತತ್ವ ತಗೊಂಡು ತೆಂಗಿನಕಾಯಿನೇ ಬರ್ತವೆ. ಮಾವಿನ ಮರದ ಸಾರ ತತ್ವ ತಗೊಂಡು ಮಾವಿನ ಹಣ್ಣೇ ಆಗ್ತವೆ. ಆ ಮಾವಿನ ಹಣ್ಣಿನಲ್ಲೂ ಪ್ರತಿಯೊಂದರಲ್ಲೂ ವೆರೈಟಿ ಇದೆ. ಗಾತ್ರದಲ್ಲಿ, ಬಣ್ಣದಲ್ಲಿ, ಸಿಹಿಯಲ್ಲಿ, ಸುವಾಸನೆಯಲ್ಲಿ, ಎಲೆಯಲ್ಲಿ, ಗಿಡದಲ್ಲಿ, ಹೂವಿನಲ್ಲಿ, ರುಚಿಯಲ್ಲಿ. ಬರೀ ಮಾವಿನ ಹಣ್ಣು ಅಂದ ತಕ್ಷಣ ಮಾವಿನ ಹಣ್ಣು ಆಗಲ್ಲ ಅದು. ಹಾಗೆಯೇ ನಮ್ಮಲ್ಲಿ ಏನೇನು ಗುಣಗಳಿದಾವೋ ಆ ಗುಣಗಳನ್ನೇ ಆಧರಿಸಿ ನಮ್ಮ ಜೀವನ ಆಗುತ್ತೆ. ಪ್ರತಿನಿತ್ಯ ನಾವು ಹೇಗಿದ್ದೀವೋ ಅದೇ ಥರದ ವ್ಯಕ್ತಿ ನಾವು ಆಗ್ತೀವಿ. ಇದರಲ್ಲಿ ಸಂಶಯನೇ ಇಲ್ಲ. ನನಗೆ ದಿನ 1 ಗಂಟೆಗೆ 2 ಗಂಟೆಗೆ ಏಳೋವಂಥ ಸ್ವಭಾವ ಇದೆ ಅಂದರೆ, ಮಲಗೋವಂಥ ಸ್ವಭಾವ ಇದೆ ಅಂದರೆ, ರಾತ್ರಿ 1 ಗಂಟೆಗೆ 2 ಗಂಟೆಗೆ ಮಲಗಿ ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ ಹೇಳ್ತಿದ್ದೀನಿ ಅಂದರೆ, 8 ಗಂಟೆಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಅಂದರೆ ನೀನು ಒಂದು ದಿವಸ ಹೇಳೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಗಾಢ ನಿದ್ರೆ ಸಮಯ ಅದು ನಿನಗೆ. ಹಾಗೆ ದಿನ ಹೇಳ್ತಾ ಇದ್ದರೆ ಆ ವ್ಯಕ್ತಿಗೆ ಅಷ್ಟು ಕಷ್ಟ ಆಗಲ್ಲ. ಅವನದು ಯಾವ ಥರ ಸ್ವಭಾವ ಇತ್ತೋ ಅವನ ಆ ಜೀವನಕ್ಕೆ ಒಗ್ಗಿಬಿಡ್ತಾನೆ. ಏಕೆಂದರೆ ಅವನ ಒಳಗೆ ಏನು ಗುಣ ಇದೆಯೋ ಅದೇ ಆಧರಿಸಿ ಅವನು ಬದುಕ್ತಾ ಇರ್ತಾನೆ. ಹಾಗಾದಾಗ ನಮ್ಮ ಲಕ್ಷ್ಯ ಹೇಗಿರಬೇಕು, ಯಾವ ಥರದ್ದಿರಬೇಕು ಅಂದರೆ, ವಿಶಾಲವಾಗಿರಬೇಕು, ಸಮಾಜಕ್ಕೆ ಉಪಯೋಗಿ ಆಗಬೇಕು, ನಿಷ್ಕಾಮ ಇರಬೇಕು, ಸ್ವಾರ್ಥ ಕಡಿಮೆ ಇರಬೇಕು, ಉದಾರತೆ ಇರಬೇಕು. ಜೀವನದ ಈ ಗುಣಗಳು
ಸಮಾಜಕ್ಕೆ ಉಪಯೋಗಿ ಆಗಿರೋದ್ರಿಂದ ನಮ್ಮ ಜೀವನ ಮತ್ತು ನಾವು ಸಮಾಜಕ್ಕೆ ಉಪಯೋಗಿ ವ್ಯಕ್ತಿ ಆಗ್ತೀವಿ. ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಆಗ್ತೀವಿ. ನಮ್ಮ ವ್ಯಾಲ್ಯೂ ತಾನಾಗೆ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ. ಆ ಥರದ ವ್ಯಕ್ತಿ ಅವನು ಅನೇಕ ಜನರನ್ನು ಆಕರ್ಷಿಸ್ತಾನೆ. ಎಲ್ಲರೂ ಅವನನ್ನು ಆದರಿಸ್ತಾರೆ. ಈ ಥರದ ಗುಣಗಳನ್ನು ನಾವು ಕಲಿಯೋದು ಹೇಗೆ? ನಮ್ಮ ಜೀವನ ಪರಿಪೂರ್ಣತೆ ಕಡೆಗೆ ತಗೊಂಡು ಹೋಗೋದು ಹೇಗೆ? ಅದಕ್ಕೆ ಯಾವುದಾನ ಒಂದು ಆದರ್ಶಕ್ಕೆ ಅಂಟ್ಕೋಬೇಕು. ಆದರ್ಶವಿಲ್ಲದ ಜೀವನ ತರಗೆಲೆ, ಒಣಗಿರೋ ಎಲೆ ಹಾರದ ಹಾಗಾಗುತ್ತಂತೆ ಗಾಳಿಗೆ. ಇದಕ್ಕೆ ಮೊದಲನೇ ಅಂಶ ಅಂದರೆ ನಾವು ಅಭ್ಯಾಸ ಮಾಡಬೇಕಾದಂಥದ್ದು, ನಮ್ಮ ಬಗ್ಗೆ ನಾವು ಸಚೇತನರಾಗಬೇಕು. ಸಚೇತನ ಅಂದರೆ ಎಚ್ಚರಿಕೆಯಿಂದಿರಬೇಕು. ನನ್ನ ಕಣ್ಣು ಏನು ನೋಡ್ತಾ ಇದೆ, ತಲೆ ಒಳಗೆ ಆ ವಿಷಯ ಹೋಗಿ ಏನಾಗ್ತಿದೆ, ಯಾರು ಕಿವಿಯಲ್ಲಿ ಏನು ಹೇಳಿದರು, ಕಿವಿಗಳು ಕೇಳಿ ಮನಸ್ಸಿಗೆ ಏನು ಮೆಸೇಜ್ ಕೊಟ್ಟವು, ಏನು ಮಾಡ್ತಿದ್ದೀನಿ, ಏನು ನೋಡ್ತಿದ್ದೀನಿ, ಏನು ಕೇಳ್ತಿದ್ದೀನಿ, ಯಾವ ಭಾವನೆಗಳು ನನ್ನ ಒಳಗಿಂದ ಹೇಳ್ತಾ ಇದೆ, ಇದನ್ನೆಲ್ಲವನ್ನು ಗಮನಿಸಬೇಕು. ಬಹುಶಃ ನಮ್ಮ ಜೀವನದಲ್ಲಿ ಇದಕ್ಕೆ ಇಷ್ಟು ಬಿಡುವೇ ಇಲ್ಲ ಅನಿಸುತ್ತೆ. ನಾವು ಏನೇನೋ ನೋಡ್ತೀವಿ, ನೋಡಿದ್ದು ಅರ್ಥನೇ ಮಾಡ್ಕೊಳ್ಳಲ್ಲ, ಅದನ್ನು ಒಂದು ಡಿಸಿಷನಿಗೆ ಬಂದುಬಿಡ್ತೀವಿ. ನಾನು ನೋಡಿದ್ದೇ ಸರಿ, ಆದರೆ ನೋಡಿದರೂ ಸಹ ಅದು ಸರಿಯಾದ್ದು ಇರಲ್ಲ. ಕೇಳಿರ್ತೀವಿ, ಕೇಳಿದ ತಕ್ಷಣ ಆ ಮೆಸೇಜ್ ಅರ್ಥನೇ ಮಾಡ್ಕೊಳ್ಳಲ್ಲ. ನಾವು ಕೂತ್ಕೊಂಡು ಯೋಚನೆಯೂ ಮಾಡಲ್ಲ. ನಾನು ನೋಡಿದ್ದೇ ಸರಿ, ನಾನು ಕೇಳಿದ್ದೇ ಸರಿ, ಅದಕ್ಕೆ ತಕ್ಕನಂಗೆ ನಾವು ನಿರ್ಧಾರ ಮಾಡ್ತಾ ಹೋಗ್ತೀವಿ. ಇದರ ಒಂದು ಕಂತೆನೇ ಆಗೋಗುತ್ತೆ ನಮ್ಮ ಜೀವನ. ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆ ಬೇರೆ 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 ರೂಪ ತಗೊಂಡು ನಮ್ಮ ಮನಸ್ಸಿನ ನೆಮ್ಮದಿ ಪೂರ್ತಿ ಕೆಡಿಸ್ಬಿಡುತ್ತೆ. ಯಾಕೆ ಅಂದರೆ ಏನು ನೋಡಿರ್ತೀವೋ, ಏನು ಕೇಳಿರ್ತೀವೋ ಅದು ಹೊಂದಾಣಿಕೆ ಇಲ್ಲದಂಥದ್ದಾಗಿರುತ್ತೆ. ನಾವು ಹೊಂದಿಸೋದೇ ಇಲ್ಲ, ಅದ್ರ ಬಗ್ಗೆ ಯೋಚನೆಯೂ ಕೂಡ ನಾವು ಮಾಡೋದಕ್ಕೆ ಹೋಗಲ್ಲ. ಯೋಚನೆ ಒಳಗಿನ ಈ ವಿಷಯಗಳನ್ನು ಕುರಿತು ಯೋಚನೆ ಮಾಡೋದೇ ಇಲ್ಲ ನಾವು. ಅದಕ್ಕೆ ನಮಗೆ ಜೀವನ ಬೋರ್ ಆಗೋಗುತ್ತೆ. ನಮಗೀಗ ಅಭ್ಯಾಸ ಆಗಿರೋವಂಥದ್ದು ಏನಪ್ಪ ಅಂದರೆ ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂನಿವರ್ಸಿಟಿಯ ವಿದ್ಯಾಭ್ಯಾಸ. ಅದರ ಆಚೆಗೆ ನಮಗೆ ಏನೂ ಗೊತ್ತಾಗಲ್ಲ, ಹೊಳೆಯಲ್ಲ. ಜೀವನದಲ್ಲಿ ABCD ಗೊತ್ತಾಗಲ್ಲ. ನಮ್ಮ ಬಗ್ಗೆ ಸಚೇತನರಾಗಬೇಕು ಅಂದರೆ, ಸಚೇತನ ಅಂದರೆ ಹೇಗೆ, ಏನದು? ಇದು ಭಾಳ ಕಷ್ಟ, ಬಿಟ್ಬಿಡೋಣ. ಸಚೇತನ ಅಂದರೆ ಏನು ನೋಡ್ತಾ ಇದ್ದೀನಿ, ನಿನ್ನ ಮನಸ್ಸಿಗೆ ಅದು ಮೆಸೇಜ್ ಹೋಗಬೇಕು. ನಾನೇನು ಕೇಳ್ತಾ ಇದ್ದೀನಿ, ಇದು ನನಗೆ ಬೇಕಾ ಬೇಡವಾ ಡಸ್ಟ್ಬಿನ್ನಿಗೆ ಹಾಕು. ನಿನಗೆ ಉಪಯೋಗ ಆಗುತ್ತಾ ನಿನ್ನ ಜೀವನದಲ್ಲಿ, ಅದನ್ನು ಉಪಯೋಗ ಮಾಡ್ಕೊ. ಅದು ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ, ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡೋದಕ್ಕಲ್ಲ. ಈ ಇಂದ್ರಿಯಗಳು ಏನೇನು ನಮಗೆ ಮೆಸೇಜ್ ಕೊಡ್ತಾವೋ, ಕಣ್ಣು, ಕಿವಿ, ಮೂಗು, ಬಾಯಿ, ಇವೆಲ್ಲನೂ ಮನಸ್ಸು ತಗೊಂಡು ಹೋಗಿ ಹಾಗೆ ರಿಫ್ಲೆಕ್ಟ್ ಮಾಡಬಾರ್ದು. ಇದನ್ನು ಒಳಗೆ ತಗೊಂಡು ಹೋಗಿ ಪ್ರಯೋಗಶಾಲೆಯಲ್ಲಿ ಒಳಗಡೆ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿ ನೋಡಬೇಕು, ಯಾವ್ಯಾವ ಕಲರ್, ಯಾವ ಬಣ್ಣ, ಎಷ್ಟು, ಏನು, ಎತ್ತ ನೋಡಿ ಉಪಯೋಗದ ವಸ್ತು ಆಗುತ್ತೋ ಹಾನಿಕಾರಕ ವಸ್ತು ಆಗುತ್ತೋ ಡಿಸೈಡ್ ಮಾಡಬೇಕು.
ಉಪಯೋಗದ ವಸ್ತು ಆದರೆ ಅದನ್ನು ಒಳಗಿಟ್ಕೋಬೇಕು, ಹಾನಿಕಾರಕ ವಸ್ತು ಆದರೆ ಅದನ್ನು ಆಚೆಗೆ ಹಾಕಿಬಿಡ್ಬೇಕು. ನಾನು ಹೇಳಿದ್ದ ಅದಕ್ಕೆ ಜೀವನ ಅನ್ನೋದು ಒಂದು ವಿಜ್ಞಾನ, ನಮ್ಮನ್ನು ನಾವು ಅರಿಯೋದು ಅನ್ನೋದು ಒಂದು ವಿಜ್ಞಾನ ಅಂತ. ನಾವು ಏನೋ ಕೂತ್ಕೊಂಡು ಬಹಳ ಯೋಚನೆ ಮಾಡ್ತಾ ಇರ್ತೀವಿ, 10 ಥರದ ಯೋಚನೆ. ನಮ್ಮ ತಲೆ ಬುರುಡೆ ಸಂತೆ ಇದ್ದಂಗೆ ಆಗಿರುತ್ತೆ. ಸಂತೆಯಲ್ಲಿ ನೋಡಿ ಎಷ್ಟು ಥರದ ಜನ ಬರ್ತಾ ಇರ್ತಾರೆ, ಒಬ್ಬೊಬ್ರಿಗೊಬ್ಬರು ಡಿಕ್ಕಿ ಹೊಡಿತಾ ಇರ್ತಾರೆ, ತಿವಿತಾ ಇರ್ತಾರೆ, ಯಾರೋ ಕೂಗ್ತಾ ಇರ್ತಾರೆ, ಅವ್ರವ್ರದ್ದೇ ಸಾಮಾನು ಮಾರಾಟ ಮಾಡೋದ್ರಲ್ಲಿ ತೊಡಗಿರ್ತಾರೆ, ಅವ್ರಿಗೆ ಬೇಕಾದಂಥ ಸಾಮಾನು ಕೊಂಡ್ಕೊಳ್ಳೋದ್ರಲ್ಲಿ ತೊಡಗಿರ್ತಾರೆ. ಯಾರು ಸಂಬಂಧ ಇಲ್ಲ, ಗುರ್ತಿಲ್ಲ ಅಂಥ ಒಂದು ಸಂತೆಯಲ್ಲಿ ನಾವು ಒಬ್ಬರು ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಮ್ಗೆ ಯಾರು ಪರಿಚಯದವರಿರಲ್ಲ, ಆದರೆ ಎಷ್ಟು ಜನ ಇರ್ತಾರೆ. ಜನನೇ ಬಿಡದ ಪ್ರದೇಶ ಇದ್ದ ಹಾಗೆ ನಮ್ಮ ಮನಸ್ಸು ಸಂತೆ ರಸ್ತೆ ಥರ ಆಗಿರುತ್ತೆ. ಅಂಥ ಟೈಮ್ನಲ್ಲಿ ನೀನು ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳಿದ್ರೆ 100 ಯೋಚನೆಗಳು ಬಂದು ತಲೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಏನು ಯೋಚನೆ ಮಾಡ್ತಿದ್ದೆ ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀಯ ಅಂದರೆ ಏನಿಲ್ಲ ಅಂತ ಹೇಳ್ಬಿಡ್ತೀನಿ. ಸುಲಭ ಅಲ್ಲ, ಏನಿಲ್ಲ. ಯಾಕೆ ಅಂದರೆ ಯಾವುದಂತ ಹೇಳಬೇಕು, ಅಟ್ ಎ ಟೈಮ್ 100 ಯೋಚನೆ ಬಂದಿರ್ತವೆ, ಒಂದಾದ ಮೇಲೆ ಒಂದಕ್ಕೊಂದು ಸಂಬಂಧ ಇಲ್ಲ, ಎಲ್ಲೋ ಹೋಗಿತ್ತು, ಏನೋ ಆಗಿತ್ತು. ರಣರಂಗ ಆಗಿರುತ್ತೆ ನಮ್ಮ ತಲೆ. ಹಾಗಾಗಿ ನಮಗೇನು ಬೇಕೋ ಅದನ್ನು ನಾವು ಹೇಳೋ ಸ್ಥಿತಿಯಲ್ಲೂ ಇರಲ್ಲ. ಅನುಕೂಲವಾಗಿರೋಂಥ ಒಂದು ಮಾತನ್ನು ಹೇಳಿಬಿಡ್ತೀವಿ ನಾವು. ಯಾಕೆಂದರೆ ಮನುಷ್ಯನ ಸ್ವಭಾವ, ನಾವು ಏನೋ ಯೋಚನೆ ಮಾಡಿರ್ತೀವಿ, ಆದರೆ ಬಾಯಿ ಏನೋ ಹೇಳಿಬಿಡುತ್ತೆ. ಏನೋ ಹೇಳಬೇಕಾಗಿತ್ತು, ಆದರೆ ಮನಸ್ಸಿನಲ್ಲಿ ಏನೋ ಉಳ್ಕೊಂಡಿರುತ್ತೆ. ಅದಕ್ಕೆ ಮತ್ತೆ ತ್ಯಾಪೆ ಹಾಕಿ ಮೇಕಪ್ ಮಾಡಿ ಅಲ್ಲಿ ಇಲ್ಲಿ ಜೋಡಿಸಿ ಹೊಲಿದು ಕಿತ್ತು ಬಿಸಾಕಿ ಇಲ್ಲಿದಲ್ಲಿ ಹಾಕಿ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೋತೀವಿ. ಅಂದರೆ ನಮ್ಮ ಮನಸ್ಸು ಒಂದು ಹೇಳುತ್ತೆ, ಬುದ್ಧಿ ಒಂದು ಹೇಳುತ್ತೆ, ನಾಲ್ಗೆ ಒಂದು ಹೇಳುತ್ತೆ. ಇವು ಒಬ್ರಿಗೊಬ್ಬರು ಪರಸ್ಪರ ತಾಳ ತಂತಿ ಇಲ್ಲದ ಹಾಗೆ ಆಗಿದೆ ನಮ್ಮದು. ಮನುಷ್ಯನ ಒಳಗಿನ ಈ ಸಾಮ್ರಾಜ್ಯ ನೋಡಿದರೆ ತಲೆ ತಿರುಗಿ ಬಿದ್ದೋಗುತ್ತೆ. ಆ ಥರದ ಅಸ್ತವ್ಯಸ್ತತೆ ನಮ್ಮ ಜೀವನದಲ್ಲಿದೆ, ಒಳಗಿದೆ. ಇದನ್ನು ಸುವ್ಯವಸ್ಥೆಗೆ ತರೋದೇ ವಿಜ್ಞಾನ ಇದೆ. ನಿಜವಾಗ್ಲೂ ನೋಡಿ, ನಾವು ಉನ್ನತಿ ಮಾಡಬೇಕು ಅಂತ ಇದ್ದರೆ, ವಿವೇಕಿಯಾದ ಬದುಕಬೇಕು ಅಂತಿದ್ರೆ, ಈ ಎಲ್ಲ ನಮ್ಮ ಜೀವನ ಉನ್ನತ ಆಗಬೇಕು ಅಂದರೆ ಮನಸ್ಸು, ಬುದ್ಧಿ, ಹೃದಯ ಇವುಗಳಲ್ಲಿ ಒಂದು ಸಾಮಂಜಸ್ಯ ಇರಬೇಕು, ಎಚ್ಚರಿಕೆ ಇರಬೇಕು. ಅವು ಏನು ಆ ಸಂತೆಯಲ್ಲಿ ಯಾರ್ಯಾರಿದ್ದರು, ಏನೇನು ಮಾಡ್ತಿದ್ರು, ಹೇಗೆ ನಾವು ತಿಳ್ಕೋಬೇಕು ಅಂದ್ಕೋತೀವೋ ಹಾಗೆ ನಮ್ಮ ವಿಚಾರಗಳು ಯಾವ ತರಹದ್ದು ನಮ್ಮ ಒಳಗೆ ಕೋಲಾಹಲ ಎಬ್ಬಿಸ್ತಾ ಇದ್ದಾವೆ, ಇವನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ವಿಚಾರಕ್ಕೂ ತಿಳ್ಕೋಬೇಕು ನಾವು. ಈ ಒಂದು ಮೊದಲನೇ ಹೆಜ್ಜೆ, ಸಚೇತನರಾಗಬೇಕು. ಉಪಯೋಗವಿಲ್ಲದ ವಿಚಾರಗಳನ್ನು ಆಚೆಗೆ ಹಾಕಬೇಕು. ಬೇಡವಾಗಿರೋ ಅಂಥ ವ್ಯಕ್ತಿ ಯಾರು ನಮಗೆ ಪರಿಚಯ ಇಲ್ಲ, ಅವರು ಆದರೆ ಸಂತೆಯಲ್ಲಿ ಓಡಾಡ್ತಿದ್ದಾರೆ, ಅವ್ರಿಗೇನು ಬೇಕೋ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ವಿಚಾರಗಳು ಅನೇಕ ಬರ್ತವೆ ಹೋಗ್ತವೆ, ಅದಕ್ಕೆಲ್ಲ ಗಮನ ಕೊಡಬೇಕಾದ್ದಿಲ್ಲ. ಈ ಥರದ ಕ್ಷಮತೆ, ಬೇಡವಾಗಿರುವಂಥದ್ದನ್ನು ರಿಜೆಕ್ಟ್ ಮಾಡುವಂಥ ಸಾಮರ್ಥ್ಯ ಚಿಕ್ಕ ಮಕ್ಕಳಲ್ಲೇ ಹಾಕಬೇಕು. ನನಗೆ ಬೇಕಾದಂಥ ವಿಷಯಗಳನ್ನು ಪ್ರೋತ್ಸಾಹಿಸಿ ಅದನ್ನು ಡೆವಲಪ್ ಮಾಡಬೇಕು.
ಯಾವುದು ನಮ್ಮ ಆದರ್ಶದ ಕಡೆ, ನಮ್ಮ ಜೀವನದ ಮುಖ್ಯ ಗುರಿ ಕಡೆಗೆ ಹೋಗೋದಕ್ಕೆ ತೊಡಕಾಗಿದ್ದಾವೋ, ತೊಂದರೆ ಆಗ್ತಾಯಿದ್ದಾವೋ ಅಂಥವನ್ನು ಖಂಡಿಸಿ ಸರಿ ಮಾಡಿ ರಿಪೇರಿ ಮಾಡಿ ಆ ವಿಚಾರನ ಮುಂದಕ್ಕೆ ಪಾಸ್ ಮಾಡಬೇಕು. ಯಾವುದು ವಿರೋಧವಾಗಿದೆಯೋ, ನಮ್ಮ ಗುರಿ ಕಡೆಗೆ ಹೋಗೋದಕ್ಕೆ ತೊಂದರೆ ಕೊಡ್ತಾ ಇದೆಯೋ ಅಂಥ ವಿಚಾರನ ರಿಜೆಕ್ಟ್ ಮಾಡಿ ಹಿಂದಕ್ಕೆ ತಳ್ಳಿಬಿಡಬೇಕು. ಮತ್ತೆ ಅದು ಮತ್ತೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಆ ವಿಚಾರನ ನಮಗೆ ಉಪಯೋಗ ಇಲ್ಲ ಅಂಥೇಳಿ ಪದೇ ಪದೇ ಹಿಂದಕ್ಕೆ ತಳ್ತಾ ಇದ್ದರೆ ಒಂದು ದಿವಸ ಬೇಡವಾದ ಅತಿಥಿ ತರಹ ನಮ್ಮನ್ನು ಬಿಟ್ಟದು ದೂರ ಹೋಗಿಬಿಡುತ್ತೆ. ಆವಾಗ ವಿಚಾರಗಳ ಪರಿಷ್ಕರಣೆ ಆಗುತ್ತೆ. ವಿಚಾರಗಳ ಪರಿಷ್ಕರಣೆ ಆಗೋದೇ ನಮ್ಮ ಜೀವನದ ಬಹು ದೊಡ್ಡ ಸಾಧನೆ ಆಗಿದೆ. ಈಗ ವಿಚಾರದ ಪರಿಷ್ಕರಣೆ ಆದಾಗ ನಮ್ಮ ಬಗ್ಗೆ ನಾವು ಒಂದು ಶಕ್ತಿಯುತ ವ್ಯಕ್ತಿತ್ವವನ್ನು ಪಡಿತೀವಿ. ಪ್ಯೂರಿಫಿಕೇಷನ್ ಆಗುತ್ತೆ. ಆವಾಗ ನಮ್ಮಲ್ಲಿ ಆದರ್ಶದ ಕಡೆಗೆ ಹೋಗುವಂಥ ಸಾಮರ್ಥ್ಯ ಬೆಳೆಯುತ್ತೆ. ಅನೇಕ ಗುಣಗಳು ಬಂದು ನಮ್ಮಲ್ಲಿ ಸೇರ್ಕೋತವೆ. ಇಲ್ಲಿಂದ ಬರೋವಂಥ ವಿಚಾರಗಳು ಆಮೇಲೆ ಮುಂದೆ ಮೇಲಿಂದ ಬರೋಕ್ಕೆ ಶುರು ಆಗ್ತವೆ. ದೈವಿ ಸಂಪತ್ತಿನಿಂದ ಬರುವಂಥ ವಿಚಾರಗಳಾಗ್ತವೆ. ಇದೇ ಮಾಡಬೇಕಾದಂಥ ಕೆಲಸ. ಆದರೆ ಇದು ನಿಧಾನವಾಗಿ, ನಿರಂತರವಾಗಿ, ಬೇಜಾರಿಲ್ಲದ ಹಾಗೆ, ಸೋಮಾರಿತನ ಇಲ್ಲದ ಹಾಗೆ, ಈ ಥರ ನಮಗೆ ಬೇಕಾದಂಥ ವಿಚಾರಗಳನ್ನು ಜೋಡಿಸ್ಕೋತಾ ನಮ್ಮ ಮನಸ್ಸನ್ನು ಶಕ್ತಿಶಾಲಿಯಾಗಿ ಮಾಡ್ತಾ ಪ್ರತಿದಿನವೂ ನಾವು ಗುರಿಗೆ ಹತ್ತಿರ ಆಗ್ತಾ ನಮ್ಮ ಕಣ್ಣು, ಮೂಗು, ಬಾಯಿ, ಇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ ಇವೆಲ್ಲ ಸೇರಿ ಒಂದೇ ಕೆಲಸ ಮಾಡಿದಾಗ ಅದು ಏಕೀಕರಣ ಅಂತ ಹೇಳ್ಬೋದು ನಾವು. ಇದೆಲ್ಲದರ ಏಕೀಕರಣದಿಂದ ನಮ್ಮ ಜೀವನದಲ್ಲಿ ಯಾವ ಕೆಲಸ ಮಾಡಿದರೂ ಅದರಲ್ಲಿ ಬಹಳ ಶಕ್ತಿ ಇರುತ್ತೆ, ಪರಿಪೂರ್ಣತೆ ಬರುತ್ತೆ. ಅಂತಹ ವ್ಯಕ್ತಿ ನಾವು ಆಗೋದಕ್ಕೆ ಶುರು ಆಗ್ತೀವಿ. ಈ ಕೆಲಸ ಒಂದಿನ ಮಾಡಿದರೆ ಆಗಲ್ಲ, 2 ದಿನ ಮಾಡಿದರೂ ಆಗಲ್ಲ, 15 ದಿವಸ ಮಾಡಿದರೂ ಆಗಲ್ಲ. ಬೇಜಾರಿಲ್ಲದ ಹಾಗೆ ವಿಚಾರಗಳ ಕಡೆಗೆ ಗಮನ ಕೊಡಬೇಕು. ಉಪಯೋಗದ ವಿಚಾರಗಳು, ಉಪಯೋಗ ಇಲ್ಲದ ವಿಚಾರಗಳನ್ನು ನೋಡಬೇಕು, ಆಲೋಚನೆ ಮಾಡಬೇಕು, ಅವಲೋಕನ ಮಾಡಬೇಕು, ಮತ್ತು ಅದನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು, ಉಪಯೋಗದ ಜಾಗದಲ್ಲಿ ಇಡಬೇಕು. ಯಾವ ವಿಚಾರಗಳು ಫಸ್ಟ್ ಇಡಬೇಕು, ಯಾವ ಫೈಲ್ ನನ್ನ ಟೇಬಲ್ ಮೇಲೆ ಇರಬೇಕು, ಈ ತರಹ ನಮಗೆ ಬೇಕಾದ ವಿಚಾರಗಳನ್ನು ಜೋಡಿಸ್ತಾ ಹೋದರೆ ನಮ್ಮ ಶಕ್ತಿಶಾಲಿ ಮನಸ್ಸು ಒಂದೇ ವಿಚಾರ ಒಂದು ಸಮಯದಲ್ಲಿ ಮಾಡಿದರೆ ಅದಕ್ಕೆ ದೈವಿ ಸಂಪತ್ತು ಎಲ್ಲ ಗುಣಗಳು ಬಂದುಬಿಡ್ತವೆ. ಅದರಲ್ಲಿ ಸಕಾರ ಮಾಡೋದಕ್ಕೆ ಬೇಕಾದಂಥ ಶಕ್ತಿ ಸಾಮರ್ಥ್ಯ ಹೆಚ್ಚುತ್ತೆ. ಇದು ಒಂದು ಅದ್ಭುತವಾದ ಕೆಲಸ ಆಗುತ್ತೆ. ಆ ವ್ಯಕ್ತಿ ಏನೋ ಒಂದು ಮಾತಾಡಿದರೂ ಸಾಕು, ಜನ ಭಾಳ ಗಮನ ಕೊಟ್ಟು ಕೇಳೋಕ್ಕೆ ಶುರು ಆಗ್ತಾರೆ. ಅವನೇನೋ ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ಎಷ್ಟೊಂದು ಜನ ಅದು ಉಪಯೋಗ ಪಡೀತಾರೆ. ಈ ತರಹದ ಬಹು ಬೆಲೆ ಇರುವಂಥ ವ್ಯಕ್ತಿ ಆ ವ್ಯಕ್ತಿ ಆಗ್ತಾನೆ. ಯಾಕೆಂದರೆ ಮನಸ್ಸಿನಲ್ಲಿ ಶಕ್ತಿ ಅಷ್ಟೊಂದು ಪ್ರಬಲವಾಗಿ ಅವನು ಡೆವಲಪ್ ಮಾಡ್ಕೊಂಡಿದ್ದಾನೆ. ಇದು ಮಹಾನ್ ವ್ಯಕ್ತಿಗಳಲ್ಲೆಲ್ಲ ಈ ತರಹದ ಸ್ವಭಾವ ಇತ್ತು, ಏಕಾಗ್ರತಾ ಶಕ್ತಿ ಜಾಸ್ತಿ ಇತ್ತು. ಇದನ್ನು ನಾವು ಮಾಡೋದಕ್ಕೆ ಸಾಧ್ಯ ಇದೆ, ನಮಗೂ ಸಾಧ್ಯ ಇದೆ. ಇದು ಈ ಥರ ಪವಿತ್ರೀಕರಣ ಮತ್ತು ಏಕೀಕರಣ ನಮ್ಮ ಒಳಗೆ ಆದಾಗ ನಮ್ಮ ಪ್ರಯತ್ನ ಸತತವಾಗಿ ನಡೆದು ಇದು ಒಂದು ಸ್ವಭಾವದ ಪೂರ್ಣತೆಯನ್ನು ಪ್ರಾಪ್ತ ಮಾಡುತ್ತೆ. ಅನೇಕ ರೀತಿಯಲ್ಲಿ ಇದನ್ನು ಡೆವಲಪ್ ಮಾಡಬಹುದು. 4 ತರಹದ
ವಿಷಯಗಳನ್ನು ಗಮನದಲ್ಲಿಟ್ಕೊಂಡ್ರೆ 4 ರೀತಿಯ ಬೆಳವಣಿಗೆ ನಮ್ಮ ವ್ಯಕ್ತಿತ್ವದ ಪರಿಪೂರ್ಣತೆಗೆ ಬೇಕು. ನಾವು ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗೋದಕ್ಕೆ ಬರೀ ಯೋಚನೆಗಳು ಅಷ್ಟೇ, ಆಲೋಚನೆಗಳು ಅಷ್ಟೇ ಅಲ್ಲ, ಇನ್ನೂ ಏನೇನೋ ಇದೆ. ಅದು ಎಲ್ಲ ನಾವು ನಮ್ಮ ಜೀವನದಲ್ಲಿ ಆದಷ್ಟು ಬೇಗ ಇದನ್ನು ಅಭ್ಯಾಸದಲ್ಲಿ ಇಟ್ಕೋಬೇಕು. 4 ತರಹದ ಸಾಧನಗಳು ಏನು ಅಂದರೆ, ಶರೀರ ಶಕ್ತಿಯುತವಾಗಿ ನಿರೋಗಿಯಾಗಿರಬೇಕು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಅವನ ಶರೀರ ಹೇಗಿದೆ, ಕೈಗಳು ಏನು ಕೆಲಸ ಮಾಡ್ತವೆ, ಕೈ ಇಲ್ಲದೆ ಇದ್ದರೆ ಏನಾಗುತ್ತೆ, ಒಂದು ದಿವಸ ಕಾಲುಗಳಿಲ್ಲದೆ ಇದ್ದರೆ ಏನಾಗುತ್ತೆ, ಕಾಲು ಎಷ್ಟು ಉಪಯೋಗದ ಅಂಗ ನಮಗೆ, ಕೈ ಎಷ್ಟು ಉಪಯೋಗದ ಅಂಗ, ಕಣ್ಣು ಇಲ್ಲದೆ ಇದ್ದರೆ ಏನಾಗುತ್ತೆ, ಕಣ್ಣು, ಕಿವಿ, ಮೂಗು ಇದೆಲ್ಲದರ ಮಹತ್ವ ತಿಳಿಸ್ಬೇಕು. ಮತ್ತು ಅದನ್ನು ಆರೋಗ್ಯವಾಗಿ ಹೇಗೆ ಇಟ್ಕೋಬೇಕು, ಶುಚಿ ಹೇಗೆ ಮಾಡಬೇಕು, ಇದನ್ನು ದೇವರಿಗೆ ಧನ್ಯವಾದ ಹೇಳೋ ಅಂಥ ಒಂದು ರೀತಿಯಲ್ಲಿ ಪ್ರತಿದಿನ ನಮ್ಮ ಅಂಗಗಳನ್ನು, ಶರೀರವನ್ನು, ಅದಕ್ಕೆ ಕೊಡುವಂಥ ಆಹಾರವನ್ನು ಶುಚಿತ್ವದಿಂದ ಬೆಳವಣಿಗೆ ಕಡೆಗೆ ಉಪಯೋಗ ಮಾಡಬೇಕು. ಆಹಾರದ್ದು ಬಹಳ ಮುಖ್ಯ ಶರೀರದ ಬೆಳವಣಿಗೆಯಲ್ಲಿ. ಏನಂದರೆ ಅದು, ಯಾವಾಗಂದರೆ ಆವಾಗ ತಿನ್ನುವಂಥ ಅಭ್ಯಾಸನ ಇಟ್ಕೋಬಾರ್ದು. ಹಾಗೇನಾದರೂ ಇದ್ದರೆ ಅದು ಶರೀರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ, ಅದರ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಯಾವಾಗಲೂ ತಿಂತಾಯಿದ್ರೆ ಏನಂದರೆ ಅದು, ಮತ್ತು ರುಚಿಗೆ ಪಳಕ್ಕೊಂಡ್ರೆ, ರುಚಿ ಮಾತ್ರ ನಾವು ನೋಡ್ತಾ ಇದ್ದರೆ, ಆ ರುಚಿಗೋಸ್ಕರ ನಮ್ಮ ಶರೀರದ ಆರೋಗ್ಯದ, ಸೌಂದರ್ಯದ ಎಲ್ಲ ವಿಷಯಗಳು ಬಲಿ ಕೊಡಬೇಕಾಗುತ್ತೆ. ಹೊಟ್ಟೆ ದಪ್ಪ ಆಗೋಗುತ್ತೆ, ಕೈಕಾಲು ದಪ್ಪ ಆಗೋಗುತ್ತೆ. ಏನು ಸ್ವೀಟ್ ಅಂದರೆ ಸ್ವೀಟೇ, ಎಣ್ಣೆ ಪದಾರ್ಥಗಳು ಅಂದರೆ ಅದೇ ಬೇಕಾದಂಥ ರುಚಿ ಅಲ್ವಾ, ರುಚಿ ಬೇಕು, ಅದಕ್ಕೋಸ್ಕರ ಚಾಕ್ಲೇಟ್ ಅಂದರೆ ಚಾಕ್ಲೇಟೇ ತಿಂತಾಯಿದ್ರೆ ಅಲ್ಲಿಂದ ಹಿಡಿದು ಎಲ್ಲ ಹುಳ ಬಿದ್ದುಬಿಡುತ್ತೆ. ಹೊಟ್ಟೆಯಲ್ಲೂ ಹುಳ ಆಗ್ತವೆ, ಹಲ್ಲಲ್ಲೂ ಹುಳ ಆಗ್ತವೆ. ಈ ಮಕ್ಕಳಿಂದನೇ ಇದನ್ನು ಅಭ್ಯಾಸ ಮಾಡಿ ಸಂಯಮಿತವಾಗಿ ಸರಳವಾದಂಥ ಆಹಾರದ ಅಭ್ಯಾಸ ಮಾಡಿಸ್ಬೇಕು. ಹೊಟ್ಟೆ ಬಾಕತನಕ್ಕೋಸ್ಕರ ಅಲ್ಲ, ರುಚಿಗೋಸ್ಕರ ಅಲ್ಲ, ಈ ಶರೀರ ಬೆಳೆಯೋದಕ್ಕೋಸ್ಕರ ಆಹಾರ ನಿನಗೆ ಅನ್ನೋವಂಥ ಪ್ರಜ್ಞೆ ನಾವು ಚಿಕ್ಕ ಮಕ್ಕಳಲ್ಲಿ ಹಾಕಬೇಕು. ನಾವೀಗ ಇದನ್ನು ಕೇಳ್ತಾ ಇದ್ದೀವಂದರೆ ಇವತ್ತಿನಿಂದಲೇ ನಾವು ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಆಹಾರ ನಮ್ಮ ರಕ್ಷಣೆ, ಪೋಷಣೆ, ಬೆಳವಣಿಗೆಗೋಸ್ಕರನೇ ಹೊರತು ಬೇರೆ ಯಾವುದೋ ಚಪಲಕ್ಕೋಸ್ಕರ ಅಲ್ಲ. ವ್ಯಾಯಾಮ, ಶರೀರ ದೀರ್ಘಾಯುಷಿಯಾಗಿರಬೇಕು, 100 ವರ್ಷ ಬಾಳಬೇಕು, ಮತ್ತು ಯಾರಿಗೂ ಭಾರ ಆಗದ ಹಾಗೆ ಇರಬೇಕು. ನಮ್ಮ ಕೆಲಸ ನಾವು ಆದಷ್ಟು ನಾವೇ ಮಾಡ್ಕೋಬೇಕು. ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು, ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಸೈಕ್ಲಿಂಗ್ ಮಾಡಬೇಕು. ಇದಿಷ್ಟು ವಿಷಯಗಳಲ್ಲಿ ನಾವು ಗಮನ ಕೊಡಬೇಕು. ಇದು ಶಾರೀರಿಕ ಬೆಳವಣಿಗೆ.